ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರತಿ 32 ತಿಂಗಳಿಗೊಮ್ಮೆ ಬರುವ ಹೆಚ್ಚುವರಿ ಮಾಸವನ್ನು ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತೆ. ಇದನ್ನು ಆಧ್ಯಾತ್ಮಿಕ ಅಭ್ಯಾಸ, ಉಪವಾಸ, ದಾನ ಮತ್ತು ಆತ್ಮಾವಲೋಕನಕ್ಕೆ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಈ ಅವಧಿಯಲ್ಲಿ ಮಾಡಿದ ಪುಣ್ಯ ಕಾರ್ಯಗಳ ಪ್ರತಿಫಲವು ಸಾಮಾನ್ಯ ದಿನಗಳಿಗಿಂತ ಅನೇಕ ಪಟ್ಟು ಹೆಚ್ಚು ಎಂದು ತಿಳಿಯಲಾಗುತ್ತೆ. ಧಾರ್ಮಿಕ ಮತ್ತು ಪ್ರಾಯೋಗಿಕ ದೃಷ್ಟಿಕೋನದಿಂದ ಅಧಿಕ ಮಾಸದ ಮಹತ್ವ ಹೀಗಿದೆ. ಈ ಮಾಸವನ್ನು ಸ್ವತಃ ವಿಷ್ಣುವೇ ಆಳುವುದರಿಂದ ಇದನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಅವಧಿಯಲ್ಲಿ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಮತ್ತು ಮಂತ್ರಗಳನ್ನು ಪಠಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಹಾಗೆ ಈ ತಿಂಗಳಿನಲ್ಲಿ ದಾನ, ಉಪವಾಸ ಮತ್ತು ಪೂಜೆ ಮಾಡುವುದರಿಂದ ಹಿಂದಿನ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಮತ್ತು ಸಾಧಕನು ಶಾಶ್ವತ ಪುಣ್ಯವನ್ನು ಪಡೆಯುತ್ತಾನೆ ಎಂದು ನಂಬಲಾಗುತ್ತೆ. ಈ ತಿಂಗಳು ಲೌಕಿಕ ಬಯಕೆಗಳು, ಶುಭ ಚಟುವಟಿಕೆಗಳು ಪೂರೈಸುವ ಬದಲು ಆತ್ಮಾವಲೋಕನ ಮತ್ತು ನಿಸ್ವಾರ್ಥ ಭಕ್ತಿಗೆ ಸಮರ್ಪಿತವಾಗುತ್ತೆ. ಸೌರ ವರ್ಷ 365 ದಿನಗಳು ಮತ್ತು ಚಂದ್ರಮಾನ ಸರಿಸುಮಾರು 354 ದಿನಗಳು ನಡುವಿನ 11 ದಿನಗಳ ವ್ಯತ್ಯಾಸ ಸಮತೋಲನಗೊಳಿಸಲು ಪ್ರತಿ 3 ವರ್ಷಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳು ಸೇರಿಸಲಾಗುತ್ತೆ. ಈ ಮಾಸದಲ್ಲಿ ಏನು ಮಾಡಬೇಕು ಅಂತಂದರೆ, ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಮತ್ತು ಹಣವನ್ನು ದಾನ ಮಾಡಿ, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ದೀಪಗಳನ್ನು ಅರ್ಪಿಸಬಹುದು. ಹಾಗೆ ಸಾತ್ವಿಕ ಆಹಾರವನ್ನು ಅನುಸರಿಸಿ ಮತ್ತು ಶಿಸ್ತುಬದ್ಧ ಜೀವನವನ್ನು ನಡೆಸಲು ಈ ಮಾಸ ಎಲ್ರಿಗೂ ಕೂಡ ಒಳ್ಳೆಯ